ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಅಮ್ಮ ಏನಿದೆಲ್ಲ, ಏನ್ ಮಾಡ್ತಿದ್ದೀರಾ? ನೀವ್ಯಾಕೆ ಔಟ್ ಹೌಸ್ಗೆ ಶಿಫ್ಟ್ ಆಗ್ಬೇಕು? ಏನ್ ನಡೀತಿದೆ ಇಲ್ಲಿ? ಅಲ್ಲ, ಇದ್ದಕ್ಕಿದ್ದ ಹಾಗೆ ಔಟ್ ಹೌಸ್ಗೆ ಶಿಫ್ಟ್ ಆಗೋ ವಿಷಯ ಯಾಕೆ ಬಂತು? ಸಿಟ್ಟು ಮಾಡ್ಕೋಬೇಡ್ವೋ? ಅಮ್ಮ, ನೀವು ಮಾಡ್ತಾ ಇರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಅಂಕಲ್ಗೆ ಆಲ್ ಮಲ್ಗೋದಕ್ಕೆ ತೊಂದರೆ ಆಗ್ತಿದ್ರೆ ಬೇರೆ ವ್ಯವಸ್ಥೆ ಮಾಡೋಣ. ಅದನ್ನ ಬಿಟ್ಟು ನೀವು ಔಟ್ ಹೌಸ್ಗೆ ಹೋಗೋ ಅವಶ್ಯಕತೆ ಇದೆಯಾ? ನೀವು ಸಪ್ರೇಟ್ ಮನೆಗೆ ಹೋಗ್ತೀನಂದ್ರೆ ಕೋಪ ಬರ್ದೇ ಇರುತ್ತಾ? ಹಾಗಲ್ಲ ಅನಿ, ನಾನಿಲ್ಲಿದ್ದು ನಿಮ್ ಸಂಬಂಧಿಕರು ಔಟ್ ಹೌಸ್ಗೆ ಹೋದ್ರೆ ನಮಗೂ ಬೇಜಾರಾಗುತ್ತೆ. ಅದಕ್ಕೆ ನಾನು ಮೀರಾ ಅಲ್ಲಿಗೆ ಶಿಫ್ಟ್ ಆಗ್ತಾ ಇದೀವಪ್ಪ. ಅದ್ರಲ್ಲಿ ಸಿಟ್ ಮಾಡ್ಕೊಳ್ಳುವಂಥದ್ದು ಏನಿದೆ? ಅಮ್ಮ ಪ್ಲೀಸ್, ಮತ್ತೇನು ಮಾತಾಡ್ಬೇಕು. ನೀವು ಔಟ್ ಹೌಸ್ಗೆ ಹೋಗ್ತಿಲ್ಲ, ಹೋಗೋದು ನನಗೆ ಇಷ್ಟನೂ ಇಲ್ಲ, ಅಷ್ಟೇ. ಅಹಲ್ಯ ಅವ್ರೆ, ಏನ್ರಿ ಇದೆಲ್ಲ? ಯಾರ್ರೀ ಔಟ್ ಹೌಸ್ ವಿಷಯ ತೆಗ್ದಿದ್ದು? ನಿಮ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ಇವ್ರೇನೋ ಸಣ್ಣ ಪುಟ್ಟ ವಿಷಯಕ್ಕೂ ತಲೆ ಕೆಡ್ಸ್ಕೋತಾರೆ ಅಂದ್ರೆ ನೀವಾದ್ರೂ ಇವ್ರಿಗೆ ತಿಳಿ ಹೇಳೋದ್ ಬೇಡವಾ? ಛೇ, ಯಾಕಮ್ಮ, ಯಾಕೆ ನಿರ್ಧಾರ ಮಾಡಿದ್ರಿ? ನಾನು ಯಾವಾಗ್ಲಾದ್ರೂ ನೀವು ಔಟ್ ಹೌಸ್ಗೆ ಹೋಗಿ ಅಂತ ಹೇಳದ್ನಾ? ಅಲ್ಲಮ್ಮ, ಇಷ್ಟು ದಿನ ಈ ಮನೆನ ನೋಡ್ಕೊಂಡಿದ್ದು ನೀವು. ಈಗ ನೀವೇ ಬೇರೆ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಸಿಟ್ಟು ಬರಲ್ವಾ? ನೋಡಿದ್ರ ಎಷ್ಟು ಸೆಟ್ ಮಾಡ್ಕೊಂಡು ಹೋದ್ರು ಅಂತ. ನೊಂದ್ಕೋಬೇಡಿ ಅಹಲ್ಯಮ್ಮ, ಅವ್ರು ಇಷ್ಟು ಬೇಗ ಸಿಟ್ಟಾಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೂ ನಮ್ ಚಿಕ್ಕಪ್ಪನ ಔಟ್ ಹೌಸಿಗೆ ಕಳ್ಸಕ್ಕೆ ನನ್ ಮನ್ಸಿಲ್ಲ. ಇದು ನಿಮ್ ಕುಟುಂಬದವ್ರು ಇರ್ಬೇಕಾದ ಮನೆ. ಅವ್ರನ್ನ ಕಳ್ಸಿ ನಾನಿಲ್ಲಿರಕ್ಕೆ ನನ್ ಮನ್ಸೊಪ್ಪಲ್ಲ. ಇನ್ನೂ ಚಿಕ್ಕ ವಯಸ್ಸು ಅವ್ರದ್ದು, ಬೇಗ ಸಿಟ್ ಮಾಡ್ಕೋತಾರೆ. ನೀವೇನು ಬೇಜಾರು ಮಾಡ್ಕೋಬೇಡಿ, ನಾನು ಅವ್ರನ್ನ ಸಮಾಧಾನ ಮಾಡಿ ಒಪ್ಪಿಸ್ತೀನಿ. ಈ ಅಮ್ಮಂಗೇನೋ ಆಗಿದೆ. ಯಾಕೆ ಹೀಗೆ ಆಡ್ತಿದ್ದಾರೆ ಇವತ್ತು? ಬೇರೆ ಮನೆಗೆ ಶಿಫ್ಟ್ ಆಗ್ತಾರಂತೆ. ಹಾಗೆ ಹೇಳೋದಕ್ಕೆ ಮನ್ಸಾದ್ರೂ ಹೇಗೆ ಬರುತ್ತೆ ಅಂತೀನಿ. ನನ್ಗೇನು ಆಗಿಲ್ರಪ್ಪ, ಆಗಿರೋದು ನಿಮ್ಮಿಬ್ಬರಿಗೆ. ಅಲ್ಲ, ಅಷ್ಟೊಂದು ಸಿಟ್ ಮಾಡ್ಕೊಂಡು ಬರುವಂಥದ್ದು ಏನಿತ್ತು? ಪಾಪ ಅಹಲ್ಯಮ್ಮ ಎಲ್ಲ ತಮ್ಮಿಂದಾನೇ ಆಯ್ತು ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ನನ್ನ ಮಾತು ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಒಂದ್ ನಿಮಿಷ ಕೇಳಿ. ಅಮ್ಮ ಪ್ಲೀಸ್, ಆ ವಿಷಯ ಮಾತ್ರ ಬೇಡ. ಇದು ಹಾಗಲ್ಲಪ್ಪ. ಮತ್ತಿನ್ನೇಗಮ್ಮ, ನೀನೇ ಯೋಚನೆ ಮಾಡು. ನೀನ್ ಔಟ್ ಹೌಸ್ಗೆ ಹೋದ್ರೆ ನಾವಿಲ್ಲಿ ಖುಷಿಯಾಗಿರ್ತೀವಿ ಅನ್ಕೊಂಡಿಯಮ್ಮ. ನಾನೇನ್ ಬೇರೆ ಊರಿಗೆ ಹೊರಟಿಲ್ಲಪ್ಪ, ಇಲ್ಲೇ ಮುಂದಿನ ಮನೇಲಿ ಶಿಫ್ಟ್ ಆಗ್ತಾ ಇದ್ದೀನಿ. ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀರಾ? ಬೇಜಾರಾಗದೆ ಇರುತ್ತೆ ನಮ್ಮ. ಅಲ್ಲಮ್ಮ, ನೀವು ಮಾಡ್ತಿರೋದು ನಿಮ್ಗೆ ಸರಿ ಅನ್ನಿಸ್ತಿದ್ಯಾ? ನಾನು ಸರಿಯಾಗಿ ಯೋಚನೆ ಮಾಡಿದ್ದೀನಿ. ನೀವೇ ಯೋಚನೆ ಮಾಡಿ ನೋಡಿ. ಅವರು ನಿಮ್ ಸಂಬಂಧಿಕರು, ಅವ್ರಿಗೆ ಔಟ್ ಹೌಸಲ್ಲಿ ಹೋಗಿ ಮಲ್ಕೊಳ್ಳಿ ಅಂತ ಹೇಳೋದು ಏನ್ ಚೆನ್ನಾಗಿರತ್ತೆ? ಹಾಗಂತ ಅಮ್ಮನೇ ಮನೆ ಬಿಟ್ಟು ಔಟ್ ಹೌಸಲ್ಲಿ ಇರೋದು ಚೆನ್ನಾಗಿರುತ್ತ? ಆಗ ನೀವು ಅಲ್ಲಿಗೆ ಹೋದ್ರೆ ನಾವು ನೆಮ್ಮದಿಯಾಗಿರ್ತೀವ. ಇಷ್ಟು ದಿನ ಜೊತೆಲಿದ್ದು ಈಗ ಏನೋ ಒಂದು ಸಣ್ಣ ವಿಷಯ ಬಂತು ಅಂತ ನೀವು ಈ ತರ ಹೊರಟು ನಿಂತ್ರೆ ಕೋಪ ಬರ್ದೇ ಇರುತ್ತಾ? ಅಮ್ಮನ್ನೇ ಹೊರಗಿಟ್ಟು ತಾವು ಚೆನ್ನಾಗಿರುವಂತ ಕೆಟ್ಟ ಮಕ್ಳು ಅನ್ಕೊಂಡೇಮ್ಮ ನಮ್ಮನ್ನ. ನಿನ್ನ ಆರೈಕೆಯಲ್ಲಿ ಬೆಳೆದು ದೊಡ್ಡವರಾದವ್ರು ನಾವು. ನಿನ್ನನ್ನೇ ಬೇರೆ ಮನೇಲಿ ಇರೋನು ಅಷ್ಟು ಸಣ್ಣ ಮನ್ಸು ಯಾವ್ದಾದ್ರು ಮಾಡ್ತೀವಮ್ಮ? ಏನಾಗ್ತಾ ಇದೆ ಇಲ್ಲಿ ಅಹಲ್ಯ? ನಾವೇನೋ ಅನ್ಕೊಂಡ್ರೆ ಇಲ್ಲೇನೋ ಬೇರೆ ಡ್ರಾಮಾನೇ ನಡೀತಿದ್ಯಲ್ಲ. ಸಾಕೇತ್ ಅನಿಕೇತ್ಗೆ ಸಿಟ್ಟು ಬಂದಿರೋದು ನೋಡಿದ್ರೆ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಹೊಡಿಯೋದು ಗ್ಯಾರಂಟಿ ಅನ್ನಿಸ್ತಿದೆ. ಈ ಪರಿ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರು ಶಾಂಭವಿನ ಮನೆಗೆ ಹೋಗೋದಕ್ಕೆ ಬಿಡೋದಿಲ್ಲ. ಎಂತ ಕೆಲಸ ಆಗ್ಬಿಡ್ತಲ್ಲ ಅಹಲ್ಯ. ಇರ್ಲಾರ್ದೇನೆ ಇರುವೆ ಬಿಟ್ಕೊಡ್ರು ಅನ್ನೋ ಹಾಗಾಯ್ತು ನಮ್ ಗತಿ. ಚಿಕ್ಕಪ್ಪ, ಯಾಕೆಷ್ಟು ವರಿ ಮಾಡ್ಕೋತಾ ಇದ್ದೀರಾ?
ನೀವ್ ಅನ್ಕೊಂಡ್ ಹಾಗೆಲ್ಲ ಏನೂ ಆಗಲ್ಲ. ಶಾಂಭವಿ ಅಮ್ಮನ ವಾಪಸ್ ಕರ್ಕೊಂಡ್ ಬರೋದು ನೀವ್ ಹೇಳ್ದಷ್ಟು ಸುಲಭನೂ ಇಲ್ಲ. ಅವ್ರಿಬ್ರು ಹೊರಟಿದ್ ನೋಡಿದ್ಯಾ? ಕೆಂಡದಷ್ಟು ಇಟ್ಟಿತ್ತು ಅವ್ರ ಮುಖದಲ್ಲಿ. ನನಗನ್ಸುತ್ತೆ ಶಾಂಭವಿ ಅವ್ರನ್ನ ಅವ್ರು ಪಕ್ಕ ಒಪ್ಪಿಸ್ತಾರೆ. ಶಾಂಭವಿ ವಾಪಸ್ ಈ ಮನೆಗೆ ಬರ್ತಾರೆ. ಮತ್ತೆ ಈ ಚಿಕ್ಕಪ್ಪ ಆ ಮನೆಯಲ್ಲಿ ಒಂಟಿ ಬೀಳೋ ಪರಿಸ್ಥಿತಿ ಬಂದ್ಬೀಳುತ್ತೆ. ಚಿಕ್ಕಪ್ಪ, ನಿಮ್ಗಿನ್ನೂ ಶಾಂಭವಿ ಅಮ್ಮನ ವಿಷಯ ಗೊತ್ತಿಲ್ಲ. ಅವ್ರು ಒಂದ್ಸಲ ಡಿಸೈಡ್ ಮಾಡಿದ್ರೆ ಮುಗೀತು, ಆಮೇಲೆ ಬದ್ಲಾಗಲ್ಲ. ಲಗೇಜ್ನ ಬೇಕಾದ್ರೆ ವಾಪಸ್ ಶಿಫ್ಟ್ ಮಾಡಿಸ್ಬೋದು, ಆದ್ರೆ ಅವ್ರ ಮನ್ಸನ್ನ ಶಿಫ್ಟ್ ಮಾಡಿಸೋದು ಅಷ್ಟು ಈಸಿ ಅಂತ ಅನ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಗಮ್ಮ ಹೇಳ್ತೀಯ? ಶಾಂಭವಿ ಅವ್ರಿಗೆ ಎಷ್ಟು ಹಠ ಇದೆಯೋ ಅವ್ರು ಬೆಳೆಸಿರೋ ಮಕ್ಕಳು ಇವ್ರಿಗೆ ಅಷ್ಟು ಹಠ ಇರಲ್ವಾ? ಮತ್ತೆ ಅವ್ರ ಮನ್ಸು ಬದಲಾಯಿಸೋದು ಬಿಡೋದು ಎಲ್ಲ ಇರೋದು ಈಗ ಸಾಕೇತ್ ಅನಿಕೇತ್ ಕೈಯಲ್ಲಿ. ನನಗನ್ಸುತ್ತೆ ಅವ್ರ ಮನ್ಸು ಬದಲಾಯಿಸೋದು ಅವ್ರಿಗೇನು ದೊಡ್ಡ ಮಾತಲ್ಲ ಅಂತ. ನಂಗೆ ಗೊತ್ತು ನೀವಿಬ್ರು ಈ ಅಮ್ಮನ್ನ ಎಷ್ಟು ಪ್ರೀತಿಸ್ತೀರಾ ಅಂತ. ನಾನು ನಿಮ್ಮನ್ನ ಅಷ್ಟೇ ಪ್ರೀತಿಸ್ತೀನಿ. ಅದಕ್ಕೆ ಈ ನಿರ್ಧಾರ ಮಾಡಿರೋದು. ನಾನು ಏನೇ ಮಾಡಿದ್ರು ನಿಮ್ಮ ಒಳ್ಳೇದಕ್ಕೆ ಮಾಡ್ತೀನಿ ಅನ್ನೋ ನಂಬಿಕೆ ನಿಮಗಿದೆ ಅಲ್ವಾ? ಸ್ವಲ್ಪ ನಾನು ಹೇಳೋದನ್ನ ಕೇಳಿ. 5 ರೂಮ್ ಇರೋ ಮನೆ ಇದು. ಒಂದರಲ್ಲಿ ನೀನು ಅಹಲ್ಯಮ್ಮ ಇದ್ದೀರಾ, ಇನ್ನೊಂದರಲ್ಲಿ ನೀನಿದೀಯಪ್ಪ. ಮತ್ತೊಂದು ರೂಮಲ್ಲಿ ಲಕ್ಷ್ಮಿ ಅಮ್ಮ ನಮೃತ ಇದ್ದಾರೆ. ಉಳಿದ 2 ರೂಮಲ್ಲಿ ಒಂದರಲ್ಲಿ ಯಜಮಾನ್ರು, ಇನ್ನೊಂದರಲ್ಲಿ ನಾನು ಮೀರಾ ಇದ್ದೀವಿ. ಪಾಪ ಚಂದ್ರಣ್ಣ ಎಷ್ಟು ದಿನ ಅಂತ ಹಾಲಲ್ಲಿ ಮಲಗ್ತಾರೆ. ಹಾಗಂತ ಅವ್ರಿಗೆ ಮಲ್ಗಕ್ಕೆ ಇನ್ನೊಂದು ರೂಮ್ ಇಲ್ಲ ಈ ಮನೆಯಲ್ಲಿ. ಹಾಗಿದ್ಮೇಲೆ ಏನಾದರೂ ವ್ಯವಸ್ಥೆ ಮಾಡಬೇಕಲ್ವಾ? ಸಾಕೇತ್, ನೀನು ಅಹಲ್ಯಮ್ಮನ ಮದುವೆ ಆಗೋವಾಗ ಏನಂತ ಮಾತು ಕೊಟ್ಟಿದ್ದೆ? ಅವ್ರ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋತೀವಿ ಅಂತ ತಾನೆ. ಈಗ ಅವ್ರ ಚಿಕ್ಕಪ್ಪನ ಹಾಲಲ್ಲಿ ಮಲ್ಗಕ್ ಬಿಟ್ರೆ ನಾವು ಅವ್ರನ್ನ ಬೇಕಾಬಿಟ್ಟಿ ನಡೆಸ್ಕೋತಿದ್ದೀವಿ ಅಂತ ಅನ್ಸಲ್ವಾ? ಇದೀಗ ಬರೀ ನಿಮ್ಮ ಮನೆ ಅಷ್ಟೇ ಅಲ್ಲಪ್ಪ, ಅಹಲ್ಯಮ್ಮನೂ ಈ ಮನೆ ಯಜಮಾನಿ. ಅವ್ರ ಮನೆಯವ್ರನ್ನ ಬೇರೆಯವ್ರ ಥರ ನಡೆಸ್ಕೋಬಾರ್ದಲ್ವಾ? ನಾನು ಹಾಗೆ ಟ್ರೀಟ್ ಮಾಡ್ತಿಲ್ಲಮ್ಮ. ಅವರು ನಮ್ಮವರೇ, ನೀವು ನಮ್ಮವರೇ. ಎಲ್ಲರೂ ಒಂದೇ ಮನೇಲಿ ಇರಬೇಕು. ಒಂದ್ ವೇಳೆ ಈ ಮನೇಲಿ ಜಾಗ ಸಾಕಾಗ್ತಿಲ್ಲ ಅಂದ್ರೆ ಬೇರೆ ಮನೆಗೆ ಶಿಫ್ಟ್ ಆಗೋಣ. ಇದು ಹಿರಿಯರಿದ್ದ ಮನೆ ಅಪ್ಪ. ನೀವಿಬ್ರು ಇಲ್ಲೇ ಬಾಳಿ ಬದುಕಿದ್ರೇನೆ ಚಂದ. ಯಜಮಾನ್ರ ಮುಂದೆ ಬೇರೆ ಮನೆ ಮಾಡೋ ವಿಷಯ ಮಾತಾಡ್ಬೇಡಪ್ಪ, ಅವ್ರು ಬೇಜಾರು ಮಾಡ್ಕೋತಾರೆ. ದಯವಿಟ್ಟು ಈ ಯೋಚನೆ ಇಲ್ಲೇ ಬಿಟ್ಬಿಡಿ. ಬೇರೆ ಮನೆ ಬೇಡ ಅಂತಂದ್ರೆ ಟೆರೆಸ್ ಮೇಲೆ ಇನ್ನೊಂದು ರೂಮ್ ಕಟ್ಸೋಣ. ಚಂದ್ರಕಾಂತಂಗಲ್ ಅಲ್ಲಿ ಕಂಫರ್ಟಬಲ್ ಆಗಿರ್ತಾರೆ, ಆರಾಮಾಗಿರೋದು ಒಪ್ಕೋತಾರೆ. ಆದ್ರೆ ಮತ್ತೊಂದು ರೂಮ್ ಕಟ್ಸಕ್ಕಾದ್ರೂ ಟೈಮ್ ಬೇಕಲ್ವಾ ಅನಿ? ಅಲ್ಲಿವರೆಗೂ ನಾನು ಮೀರಾ ಔಟ್ ಹೌಸಲ್ಲಿ ಇರ್ತೀವಿ, ಆಮೇಲೆ ಮತ್ತೆ ಇಲ್ಲಿಗೆ ವಾಪಸ್ ಬರ್ತೀವಿ. ಅವ್ರನ್ನ ಔಟ್ ಹೌಸಿಗೆ ಕಳ್ಸೋದ್ಕಿಂತ ಇದೇ ಒಳ್ಳೆ ದಾರಿ. ಹಠ ಮಾಡಬೇಡಿ, ದಯವಿಟ್ಟು ಒಪ್ಕೊಳ್ಳಿ. ಅಮ್ಮ, ಅದು ಆಗಲ್ಲ. ಅದು ಹಾಗೂ ಅಲ್ಲ ಹೀಗೂ ಅಲ್ಲ. ನಂಗೆ ಗೊತ್ತು, ನಾನು ಎಲ್ಲಿ ದೂರ ಹೋಗ್ಬಿಡ್ತೀನೋ ಅಂತ ನಿಮ್ಮಿಬ್ರಿಗೂ ಭಯ ಅಲ್ವಾ? ಹಾಗೆ ನನಗೂ ನಿಮ್ಮಿಬ್ಬರ ಜೀವನದಲ್ಲಿ ಚಿಕ್ಕ ತೊಂದರೆನೂ ಆಗಬಾರ್ದು ಅಂತ ಕಾಳಜಿ ಇರುತ್ತಪ್ಪ. ಅದಕ್ಕೆ ಹೇಳ್ತಾ ಇದ್ದೀನಿ, ಇದೊಂದ್ಸಲ ದಯವಿಟ್ಟು ಒಪ್ಕೊಳ್ಳಿ, ನನ್ನ ಮಾತು ಕೇಳಿ. ನನ್ನ ಶಾಂತಲಮ್ಮನ ಮಕ್ಕಳು ನೀವು. ನನಗೆ ಗೊತ್ತು, ನನ್ನ ಮಾತು ಗೌರವಿಸ್ತೀರಾ ಅಂತ ನನಗೆ ಗೊತ್ತು. ಇಷ್ಟು ದಿನ ನಾನು ನಿಮ್ಮನ್ನ ಏನೂ ಕೇಳಿಲ್ಲ. ಇದೊಂದ್ಸಲ ನನ್ನ ಮಾತು ಕೇಳ್ತೀರಾ ಅಲ್ವಾ? ಕಂದನ ಮೊದಲ ತೊದಲೇ ಅಮ್ಮನೆ, ಆ ಅಮ್ಮನ ಲಾಲಿಯು ಇಲ್ಲದೆ ಸಾವೇನೆ. ಭೂಮಿಯ ಮೇಲಿನ ದೇವರು ಅಮ್ಮನೆ, ಆ ದೇವರು ಕೂಡ ಅಮ್ಮನ ಮಗನೇನೆ. ವಾವ್, ಕಾಫಿ ಸಖತ್ತಾಗಿದೆ ಮಚ್ಚ. ಹೌದು ಕಣೋ, ನಾನು ಅದನ್ನೇ ನೋಡ್ತಾ ಇದ್ದೀನಿ. ಕಾಫಿ ಸೂಪರ್ ಆಗಿದೆ.
ಏನ್ರೋ ನೀವು ಇನ್ನು ಬರೀ ಕಾಫಿನ ನೋಡ್ಗಳಿದ್ದೀರಾ? ಮತ್ತೆ ನೀನೇನು ಕಾಫಿ ಕೊಡೋಣ ನೋಡ್ತಿದ್ಯಾ? ಕಾಫಿ ತುಂಬಾ ಸ್ಟ್ರಾಂಗ್ ಇದೆ ಕಣ್ರೋ. ಹೂ ಮಚ್ಚ, ನಂಗೂ ಅಷ್ಟೇ ಸ್ಟ್ರಾಂಗ್ ಆಗಿರೋ ಕಾಫಿ ಅಂದ್ರೇನೆ ತುಂಬಾ ಇಷ್ಟ. ಕಾಫಿಗೆ ಗುರಾಯಿಸಕ್ಕೆ ಬರುತ್ತೆ ಕಣೋ. ಬರೀ ಗುರಾಯಿಸೋದಷ್ಟೇ ಅಲ್ಲ, ಹೆಚ್ಚಿಗೆ ಮಾತಾಡಿದ್ರೆ ಕಪ್ಪಾಳಕ್ಕೂ ಬಾರ್ಸಕ್ ಬರುತ್ತೆ. ಕಪಾಳಕ್ಕೆ ಬಾರಿಸ್ತ್ಯಾ? ಬಾರ್ಸು ಬಾರ್ಸು ನೋಡೋಣ. ಕಾಫಿ ಸ್ಟ್ರಾಂಗ್ ಇದೆ ಅಂತ ನಾನು ಚೆಕ್ ಮಾಡೇ ಬಿಡ್ತೀನಿ. ಯಾಕೆ ಕಾಫಿ ಸುಮ್ಮನೆ ನಿಂತ್ಬಿಟ್ಟೆ? ಕಾಫಿಗೆ ನೀನ್ ಬೇಡ ಅನ್ಸತ್ತೆ ಕಣ, ನಾನ್ ಬೇಕು ಅನ್ಸತ್ತೆ. ಏನೇ ನನಗೆ ಹೊಡಿತೀಯ? ನೋಡ್ತಾರೆ ಏನ್ ಮಾಡ್ತೀನಿ ಅಂತ. ಏನಂಟಿ, ನಿಮ್ ಹೋಟ್ಲಿಗೆ ಬಂದರೆ ಕೂಡ ಮರ್ಯಾದೆ ಇದೇನಾ? ಇನ್ಯಾವತ್ತಿ ಹೋಟೆಲ್ ಬರೋದೇ ಬೇಡ ಕಣ್ರೋ. ಕಸ್ಟಮರ್ನ ಹೇಗೆ ನೋಡ್ಕೋಬೇಕಂತ ಗೊತ್ತಿಲ್ಲ. ನನ್ನ ಲೈಫಲ್ಲಿ ಇಂಥ ಸಪ್ಲೈರ್ನ ಫಸ್ಟ್ ಟೈಮ್ ನೋಡ್ತಿರೋದು. ಯಾಕ್ರಪ್ಪ, ಏನಾಯ್ತು? ಯಾಕೀಗ ಮಾತಾಡ್ತಿದ್ದೀರಾ? ಏನಾಯ್ತು ಅಂತ ಹೇಳಪ್ಪ. ಮತ್ತಿನ್ನೇನಾಗ್ಬೇಕಂಟಿ? ಇಲ್ಲಿರೋದು ಕಾಣ್ತಾ ಇಲ್ವಾ? ನಿಮ್ ಕೆಲ್ಸಗಾರರಿಗೆ ಕಸ್ಟಮರ್ ಜೊತೆ ಹೇಗೆ ನಡ್ಕೊಳ್ಬೇಕಂತ ಗೊತ್ತಾಗೋದಿಲ್ವಾ? ಅಲ್ವಾ ನೀವು ಹೇಳ್ಕೊಡೋದಿಲ್ವಾ? ಒಂದು ಕಾಫಿ ಕಪ್ ಎಕ್ಸ್ಟ್ರಾ ಕೇಳಿದ್ದಕ್ಕೆ ಗಲಾಟನೆ ಮಾಡ್ತಿದ್ದಲ್ಲ ಈ ಹುಡುಗಿ. ನಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ಬಾಯಿ ಬಂದ ಮಾತಾಡಿ ಜಗಳಾಡೋಕ್ಕೆ. ಹೌದೇನೆ ಹುಡುಗಿ, ಮೈ ಮೇಲ್ ದೇವ ಬಂದಿದ್ಯೋ ಏನ್ ಕತೆ? ಇಲ್ಲ ಆಂಟಿ, ನನ್ ಏನು ತಪ್ಪಿಲ್ಲ. ಇವ್ರುಗಳು ಏನೇನೋ ಮಾತಾಡಿದ್ರು. ಮುಚ್ಚು ಬಾಯ್, ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರೆ ಸುಮ್ನೆ ಇರಲ್ಲ. ಸಾರಿ ಕಣ್ರಪ್ಪ, ಹೊಸ ಹುಡುಗಿ ಮೊನ್ನೆ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದಾಳೆ. ನಾನ್ ಬುದ್ಧಿ ಹೇಳ್ತೀನಿ ಅವಳಿಗೆ. ಕಸ್ಟಮರು ನಮ್ ದೇವ್ರಿದ್ದ ಹಾಗೆ. ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡ್ರಪ್ಪ. ಹಿಂದೆ ನಮ್ಮ ಹೋಟ್ಲಲ್ಲಿ ಯಾವತ್ತೂ ಹೀಗೆ ಆಗಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಹಿಂಗಾಗಿರೋದು. ದಯವಿಟ್ಟು ಹೊಟ್ಟೆಗೆ ಹಾಕೊಂಡ್ಬಿಡ್ರಪ್ಪ. ಸರಿ ಆಂಟಿ, ಇನ್ಮೇಲಾದ್ರೂ ಹುಡುಗಿಗೆ ಕರೆಕ್ಟಾಗಿ ಬುದ್ಧಿ ಹೇಳ್ಕೊಡಿ. ಆಯ್ತು ಕಣಪ್ಪ, ಕಳಿಸ್ತೀನಿ. ಏನ್ ಮುಖ ನೋಡ್ತಿದ್ಯಾ? ಬಾ ನನ್ ಜೊತೆ.